ಥ್ಯಾಂಕ್ ಯು. ಕುಡ್ದಿಲ್ಲ ಹೊಟ್ಟೆ ಗೊತ್ತಿಲ್ಲ. ನೋಡ್ರಿ ಅಸಲಿ ಮುಖ, ಅಸಲಿ ಮುಖ ನಂದು ಯಾವತ್ತೂ ನೋಡ್ಯಾರ. ಹಾಯ್ ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಹತ್ರ ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಆ್ಯಂಡ್ ಇನ್ನು ಕಂಟಿನ್ಯೂ ವ್ಲಾಗ್ಸ್ ಬರ್ತಿರ್ತಾವು. ಆ್ಯಂಡ್ ಸ್ಟೇ ಟ್ಯೂನ್ಡ್. ಇನ್ನೊಂದೇನಪ್ಪ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಬರೋಂಗಿಲ್ಲ, ಯಾಕಂದರೆ ಸ್ವಲ್ಪ ಲೇಟ್ ಆಗ್ತೈತಿ. ಒಂದು 12 ಗಂಟೆ ಒಳಗಡೆ ಹಿಂಗೆ ಬರ್ತೈತಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಟೈಮಿಂಗ್ ಸ್ವಲ್ಪ ಚೇಂಜಸ್ ಆಗ್ತಿರ್ತಾವೆ. ಕರೆಕ್ಟ್ ಅದ ಟೈಮಿಂಗ್ ಮೇಂಟೈನ್ ಮಾಡೋಕ್ಕೆ ಅನ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಎಡಿಟ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು, ದೆನ್ ಅಪ್ಲೋಡ್ ಇಡಬೇಕು. ಆಮೇಲೆ ತಮ್ಮನೇಲ್ ಅಂತೂ ಈಗ ಸ್ಟಾರ್ಟ್ ಮಾಡಿಲ್ಲ, ತಮ್ಮನೇಲ್ ಮಾಡ್ಬೇಕಂತ ಅಂದ್ಕೊಳತ್ತೀವಿ. ಆ್ಯಂಡ್ ನೋಡ್ಬೇಕು, ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನೋಡತ್ತೀನಿ. ಅದಾದ್ಮೇಲೆ ತಮ್ಮನೇಲ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲ ಕೆಲಸ ಮುಗಿದೈತಿ, ಸೂರ್ಯ ಬರೋದ ಅಷ್ಟು ಬಾಕಿ ಐತಿ. ಸೂರ್ಯ ಬಂದಮೇಲೆ ಏನೇನು ಮಾಡಿದ್ದೇವೆ, ಏನೇನಿಲ್ಲ ನಾಷ್ಟಕ್ಕೆಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಆ್ಯಂಡ್ ಇವಾಗ ಹೋಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬರೀ ನೋಡೋ ಹಂಗಿಲ್ಲ, ಕಮೆಂಟು ಹಾಕಿರಿ ಆ್ಯಂಡ್ ಲೈಕು ಕೂಡ ಮಾಡಿರಿ. ಸೊ ಈಗೇನು ಹೇಳಬೇಕಿತ್ತು ಏನೂ ಇಲ್ಲಲ್ಲ, ಆಮೇಲೆ ಸಿಗ್ತೇನೆ. ಇವಾಗ ಅರ್ವಿ ಒಣಗಿ ಹಾಕಕ್ಕಂತ ಹೇಳಿ ಮೇಲೆ ಬಂದರಿ. ಆ್ಯಂಡ್ ಭಾಳಷ್ಟು ಚೆನ್ನಾಗಿ ಕಮೆಂಟ್ ನೋಡ್ಲಿಕ್ಕತ್ತೇನೆ ನಾನು. ಹಾನೆಸ್ಟಾಗಿ ಹೇಳ್ತೀರಿ. ಸೊ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀ ಹಂಗೆ ಹಿಂಗೆ ಅಂತೀರಿ. ನಂದು ಒಂದು ಲೈಫ್ ಒಳಗೆ ಒಂದು ರೂಲ್ ಏನಪ್ಪ ಅಂತಂದ್ರೆ ಇರೋದಿದ್ದಂಗೆ ಹೇಳ್ಬೇಕು. ಅದು ಇನ್ನೊಬ್ರಿಗೆ ಹರ್ಟ್ ಆಗಲಿ ಬಿಡಲಿ ಸೆಕೆಂಡರಿ, ಬಟ್ ಇರೋದಿದ್ದಂಗೆ ಹೇಳ್ಬೇಕು. ಬಿಕಾಸ್ ಅದು ಇನ್ನೊಬ್ಬರಿಗೆ ಗೊತ್ತಾಗಿ ಅದು ಹರ್ಟ್ ಆಗೋಕ್ಕಿಂತ ಡೈರೆಕ್ಟ್ ನಾವು ಏನು ಹೇಳ್ತೇವಲ್ಲ ಅದು ಕರೆಕ್ಟ್ ಇರ್ತೈತಿ. ಆಮೇಲೆ ಒಂದು ಸುಳ್ಳು ಮುಚ್ಚಾಕೆ ಹೋಗಿ ಇನ್ನೊಂದು ಸುಳ್ಳು ಹುಟ್ಟಿಸಿ ಆ ಸುಳ್ಳು ಗೊತ್ತಾಗಿ ಹರ್ಟ್ ಆಗೋದಕ್ಕಿಂತ ಸೀದಾ ಮಾತಾಡ್ರಿ, ಸರಳ ಮಾತಾಡ್ರಿ. ಅವ್ರಿಗೆ ಹರ್ಟ್ ಆಗಲಿ ಅಳವಾರು ಏನಾರೇ ಆಗವಲ್ದು, ಇದ್ದಂಗೆ ಹೇಳ್ರಿ. ಸ್ವಲ್ಪ ಹೊತ್ತು ಅವ್ರಿಗೆ ಹರ್ಟ್ ಆಗ್ತೈತಿ, ಆಮೇಲೆ ಅವ್ರಿಗೆ ಕ್ಲಿಯಾರಿಟಿ ಬರ್ತೈತಿ, ಅವ್ರಿಗೆ ತಿಳ್ಕೊಳ್ತಾರೆ ಲೈಕ್ ಹೌದು ಅವ್ರು ಹೇಳಿದ್ರಾಗ ಏನೂ ತಪ್ಪಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಹಾನೆಸ್ಟಾಗಿ ಇರೋದು ಇಷ್ಟ. ಆ್ಯಂಡ್ ನನಗೆ ಯಾವುದೇ ಥರ ನಾಟಕೀಯವಾಗಿ ಬದುಕು ಬರೋಂಗಿಲ್ಲ, ಆ್ಯಂಡ್ ನಂಗೆ ನಾಟಕ ಮಾಡೋಕ್ಕೂ ಬರೋಂಗಿಲ್ಲ. ಸೊ ಇವಾಗ ಅರ್ವಿ ಹಾಕಕ್ಕೆ ಬಂದೀನಿ, ಅರ್ವಿ ಹಾಕಿ ತಳಗೆ ಹೋಗ್ತೀನಿ. ಸೂರ್ಯಗೆ ಕಾಲ್ ಮಾಡಿದ್ದೀನಿ, ಸೂರ್ಯ ಇನ್ನೂ ಬರೋದು ಲೇಟ್ ಅಂತ. ಸೊ ಹಾಗಾಗಿ ಇದನ್ನು ಮಾಡ್ಬೇಕೀಗ. ಪೂಜೆ ಅದು ಏನೂ ಮಾಡಿಲ್ಲ ಗೈಸ್, ಇನ್ನು 3 ದಿನ ಪೂಜೆ ಅದು ಏನೂ ಮಾಡೋಂಗಿಲ್ಲ. ಸೂರ್ಯಗೆ ದೀಪ ಹಚ್ಚಂದ್ರೆ ಅವೇನು ಹಂಗೆ ಹೊಗೆ ಬಿಡ್ತಾನವ, ಅವು ಹಚ್ಚೋದೇ ಇಲ್ಲ. ಸೊ ಇರಲಿ, ಒಬ್ಬಕ್ಕೆ ಇರ್ತಾನಲ್ಲ, ಮತ್ತು ಏನು ಮಾಡೋದ್ರಿ. ಸೊ ಹಾಗಾಗಿ ಇವನ್ನೆಲ್ಲ ಒಣಗಿ ಹಾಕಿ ದೆನ್ ತಳಗೆ ಹೋಗಿ ಒಂದು ಸ್ವಲ್ಪ ಅರಿವಿ ಅದು ಮಡಿಚಿಡುವುದು. ನಾನು ಸೀರೆ ಉಟ್ಕೊಂಡಿದ್ದೆಲ್ಲ ನಾನು ಇನ್ನೇ ಅವನ್ನೆಲ್ಲ ಹಂಗೆ ಗಾಳಿಗೆ ಇಟ್ಟಿದ್ದೆ. ನಾನು ಅವನ್ನೆಲ್ಲ ನೀಟಾಗಿ ಕ್ಲೀನಾಗಿ ಮಡಚಿಟ್ಟು ಆಮೇಲೆ ಒಂದಿಟ್ಟು ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡ್ಕೊಂಡ್ಮೇಲೆ ನಾಷ್ಟ ಮಾಡಕ್ಕೆ ಬರ್ತೈತಿ ಅವು ಬಂದ ಮೇಲೆ. ಸೂರ್ಯ ಇವಾಗ ಬರಾಕತ್ತಾನಂತ, ಅವ್ರ ಮನೆಗೆ ಹೋಗಿ ಬರಾಕತ್ತಾನು. ಸೊ ಅಷ್ಟು ಮಟ್ಟ ಏನು ಮಾಡ್ತಾನಂದ್ರೆ ಇವನು ಚೀಪ್ಸ್ ಕರಿಯೋದ ಮರ್ತೇನೆ ನಾ, ಇವು ಮಾಡಿದ್ದ ಮರ್ತಾನೆ. ಸೊ ಹಾಗಾಗಿ ಅದಕ್ಕೆ ಇವಾಗ ಕರಿತೇನೆ, ಯಾಕಂದ್ರೆ ಊಟದ ಜೊತೆ ಏನಾರೇ ಒಂದಿಟ್ಟು ಬೇಕಲ್ಲ, ಬರೀ ಸಪ್ ಅಂತ ತಿನ್ನೋದಾಕೈತಿ. ಸೊ ಹಾಗಾಗಿ ಇವನ್ನಿಷ್ಟು ಕರಿತೀನಿ. ಈಗ ಬರಾತನ ಸೂರ್ಯ ಬಂದಮೇಲೆ ಊಟ ಮಾಡ್ತೇವೆ. ಮತ್ತು ಮೊಸರುಗಾಯಿ ಕೊಟ್ಟು ಕಳಿಸಿದಾರಲ್ಲ ನಮ್ಮ ಮಮ್ಮಿ, ಮೊಸರುಗಾಯಿ ನಾನೇ ಇಷ್ಟ ತೊಗೊಂಡೆ. ಮೊಸರುಗಾಯಿನೂ 1-2 ಕರಿತೀನಿ. ನಾವು ಖಾರ ಇಷ್ಟ ಇಲ್ಲ, ಅದ್ರ ಸಲುವಾಗಿ 1-2 ಅಂದರೆ ಒಂದು 4 ಕರಿತೇನೆ. ನಂಗೆ ಇಷ್ಟ ಅಲ್ಲ, ನಾನು ತಿಂತೇನೆ. ಅವ್ನಿಗೆ ಒಂದು ಸಣ್ಣದು ಯಾವುದಾರಿ ಕೊಡ್ತೇನೆ, ಯಾಕಂದ್ರೆ ಅವ್ನು ತಿನ್ನಂಗಿಲ್ಲ. ಮತ್ತು ಅವ ಇದನ್ನು ಮಾಡ್ತಾನೆ, ಅದ್ರ ಸಲುವಾಗಿ ನಾಷ್ಟ ಮಾಡಿದ್ಮೇಲೆ ಸಿಗ್ತೇವ್ರಿ. ನಾನು ಜಸ್ಟ್ ಇವಾಗ ನಾಷ್ಟಾಗೆ ಬಂದರೆ ನಾಷ್ಟ ಊಟಕ್ಕೆಲ್ಲ ರೆಡಿ ಮಾಡಿದ್ದ. ನಾಷ್ಟ ಏನೇನು ಮಾಡಿದ ಅಂತ ತೋರಿಸ್ತೀನಿ ನೋಡಿರಿ. ಬಟಾಟೆ ಪಲ್ಯ, ಚಿಪ್ಸ, ಇದೇನಂತಾರೆ ಮೊಸರುಗಾಯಿ, ರೊಟ್ಟಿ, ಉಪ್ಪಿನಕಾಯಿ, ಅನ್ನ, ಸಾರು. ನೋಡ್ರಿ ಇವಾಗ ಮಾವಿನ ಹಣ್ಣು ತಿನ್ನತ್ತೀನಿ. ಬರ್ರಿ ನೀವು ತಿನ್ನೋಣಂತೆ. ಇಂಥವು ಕೇಳ್ಕೊಂಡು ಕುಂತಿರ್ತೇನೆ. ಅಂದ್ರೆ ಜಿಪುನ ಅತ್ತೆ, ಆಮೇಲೆ ಬುದ್ಧಿವಂತ ಸೊಸೆ, ಅಜ್ಜಾರ ಈ ಥರ ಹೇಳಕತ್ತಾರ. ಸೊ ಅದಕ್ಕೆ ನಿನ್ನೆ ಸ್ವಲ್ಪ ಟೇಸ್ಟ್ ಸಪ್ಪಿತ್ತು. ಇವತ್ತು ಒಂದಿಟ ಟೇಸ್ಟ್ ಮಾಡಿ ನೋಡಿದೆ, ಭಾರಿ ಅಂದ್ರೆ ಭಾರಿ ಇತ್ತು. ನಂಗಂದ್ರೆ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ. ಬರ್ರಿ ನನ್ನ ಜೊತೆ ನೀವು ತಿನ್ನೋರಂತ. ಸೂರ್ಯ ತಿನ್ನಂಗಿಲ್ಲ ಅಂತ, ಅವಂಗೆ ಮೆತ್ತಗೆ ಇರಬಾರ್ದಂತ. ನಂಗೆ ಹಂಗಿಲ್ಲ, ನಂಗೆ ಹಣ್ಣಂದ್ರೆ ಭಾಳ ಇಷ್ಟ. ಇಲ್ಲ ಅವನು ಬರಲಿ, ಶೀಕರ್ಣಿಯರೇ ಮಾಡಿ ಕೊಡ್ತಾನೆ. ಶೀಕರ್ಣಿ ತಿಂತಾನೆ ಚಪಾತಿ ಜೊತೆ. ಸೊ ಹಾಗಾಗಿ ಶೀಕರ್ಣಿ ಮಾಡಿ ಕೊಡ್ತಾನೆ.
ಐಸ್ ಹನಿ ಕೇಕ್ ತೊಗೊಂಬಂದನ್ರಿ. ಮಕ್ಕೊಂಡೆ ನಾ ಮಕ್ಕೊಂಡ್ರು ತಿಂತೀನಿ ಅನ್ಕೊಂತಾನು ಹೊಟ್ಟೆ ನುಸಾಯ್ತು ನಾನು. ಇಬ್ಬರಿಗೂ ಮಜ್ಜಿಗೆ ತೊಗೊಂಬಂದ. ಬಿಸಿಲಂತಿ ಭಾಳ ಐತಲ್ಲ ಅದ್ರ ಸಲುವಾಗಿ ನಾ ಮತ್ತು ಖಾವು ಭಾಳ ಆಕೈತಿ, ಅದಕ್ಕೆ ಡೈಲಿ ಮಜ್ಜಿಗೆ ತರಬೇಕು ಅನ್ನತೀನಿ. ತಗಾತೀನಿ ಈಗ ಒಂದೊಂದು ದಿವಸ ತಪ್ಪ ಐತಿ, ಅದಕ್ಕೆ ತಗಾತೀನಿ. ನಿಮಗೆ ಹನಿ ಕೇಕ್ ಅಂದ್ರೆ ಭಾಳ ಇಷ್ಟ. ಹನಿ ಕೇಕ್ ಮಸ್ತ್ ಓದಿದ. ಹಾಗೆ ಇವನ್ನೆಲ್ಲ ಬಾಂಡೆ ತಿಕ್ಕಿದೆ ರೀ. ದೆನ್ ಸೂರ್ಯ ಅವರು ದೀಪಕ್ಕೆ ಎಣ್ಣೆ ಹಾಕತ್ತಾರೆ, ದೀಪ ಹಚ್ತಾರೆ. ಒಂದೀಟು ಎಣ್ಣೆ ಹಚ್ಚೋದಕ್ಕೆ ಕಟ್ಟಿ ಬಿಡಿ. ಪೈಲ ಗಿಡ ಎಣ್ಣೆ ಬಾಯಿ ಮುಚ್ಚು, ಮತ್ತೊಂದಿಟ್ಟು ಕೈ ತಟ್ಟೆಗೆ ಬಿದ್ದಿಗಿದ್ದಿತ್ತು, ದೇವ್ರ ಕಡೆ ಇಡೋದನ್ನು ಅಲ್ಲೇ ಮ್ಯಾಲೆ. ಹಾಂ ತಲೆಗಿಟ್ಟು ಹಚ್ಚ, ಆಮೇಲೆ ಮ್ಯಾಲೆ ಇಡು. ದೀಪ ಹಚ್ಚತ್ತನ್ರಿ. ಇವತ್ತು ಹಚ್ಚತ್ತಾನ, ಅವ್ರ ಮನ್ಯಾಗೂ ಹಚ್ಚಿಲ್ಲ ಯಾವತ್ತು. ಅದಕ್ಕೆ ನಾನು ಹಚ್ಚಿ ಇವತ್ತಂತ ಹೇಳತ್ತೀನಿ. 3 ದಿನ ಹಚ್ತಾನೇನು ಕಂಟಿನ್ಯೂ. ಪೂಜಾ ಅಂತೂ ಮಾಡಂಗಿಲ್ಲ, ಅದಕ್ಕೆ ದೀಪಾರೇ ಹಚ್ಚಲಿ ಅಂತ ನೈಟ್. ಉದ್ದಿನ ಕಡ್ಡಿ ಬೆಳಗ್ಗೆ ಸಾವ್ಕಾಸ್ ಕೈ ಸುಟ್ಕೊಂಡು. ಉದ್ದಿನ ಕಡ್ಡಿ ಅಲ್ಲೇ ಐತೆ ನೋಡಿ. ಕಡ್ಡಿ ಪೆಟ್ಟಿಗೆ ಬ್ಯಾಡ, ಅದಕ್ಕೆ ಈ ಕಡೆ ಐತೆ. ಇದು ನಿಮಗೆಲ್ಲರಿಗೂ ಇದೇನು ದೊಡ್ಡದು ಅನ್ನಿಸ್ಬೋದು, ಬಟ್ ಫಸ್ಟ್ ಟೈಮ್ ಮಾಡತ್ತಾನಲ್ಲ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳತ್ತೇನೆ ಅಷ್ಟೆ. ಬಾಗ್ಲೂ ತೆಗ್ದಿಲ್ದೆ, ಫಸ್ಟ್ ನಾ ಬಾಗ್ಲ ತೆಗೆದು ನೀರು ಹಾಕೇನಿಲ್ಲ. ಸೂರ್ಯ ಅವರು ಈಗ ನಮಸ್ಕಾರ ಮಾಡ್ತಾರೆ. ಪಡ್ಕೊ ಎಲ್ಲ ಚಲೋ ಆಗಲಿ, ಒಳ್ಳೇದಾಗಲಿ, ನನ್ನ ಹೆಂಡತಿನ ಚಲೋ ನೋಡ್ಕೊಳ್ಳೋ ಅಂತ ಬುದ್ಧಿ ನಂಗೆ ಬರಲಿ ಅಂತೆ. ಅದನ್ನಲ್ಲೋ ಅಲ್ಲಿ ಹೊಚ್ಚಲ್ ಇದನ್ನು ಮಾಡಿ ಪೂಜೆ ಮಾಡಿ, ಮ್ಯಾಲೂ ಪೂಜೆ ಮಾಡಿ. ಹಾಂ ಇವಾಗ ಇಡು, ಇವಾಗ ಚುಚ್ಚು. ಸಣ್ಣ ಹುಡುಗರಿಗೆ ಕಲಿಸಿದಂಗೆ ಆಗದ್ರಿ ಗೈಸ್ ನನಗೆ. ಹಾಂ ಸಾಕು ಕರೆಕ್ಟ್. ಹಾಲು ತೊಂಬ. ಇವಾಗ ನಾವು ಶಕ್ತಿ ಆಗ್ತೈತಿ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೇವೆ. ಶ್ರೀಕರ್ಣಿ ಬೇಡ, ಶ್ರೀಕರ್ಣಿ ಮತ್ತು ನೆಕ್ಸ್ಟ್ ಟೈಮ್ ಹಾಲು ತೊಗೊಂಬಂದ ಮಾಡೋದಂತ. ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೇವೆ. ಒಂದು 20 ರೂಪಾಯಿ ಅಷ್ಟೇ ಗೋಡಂಬಿ ತೊಂಬ. ಆಮೇಲೆ ಹಾಲು ಪಾಕೆಟ್ 20 ರೂಪಾಯಿ ತೊಂಬ. ಪಾಕೆಟ್ ತರಬೇಡ, ಹಾಲು ಅಷ್ಟೇ. ಇನ್ನೊಂದು ಏನು ವಿಷಯಪ್ಪ ಅಂತಂದರೆ ನಾನು ಸರಿ ಇಲ್ಲೋ, ಏನೊಂದು ಬ್ಯಾಡ್ ಲಕ್ಕೋ ಏನೋ ನನಗೆ ಗೊತ್ತಿಲ್ಲ. ಪ್ರಮೋಷನ್ ವಿಡಿಯೋಸ್ ಬರ್ತಾವ್ರಿ, ಮಾಡ್ತೇವೆಲ್ಲ, ಕಂಪ್ಲೀಟಾಗಿ ವಿಡಿಯೋ ಮಾಡ್ತೇವೆ. ಇನ್ನು ಕಳಿಸಿರಂಗಿಲ್ಲ, ಇಲ್ಲ ಎಂಡ್ ಆಗಿಬಿಡ್ತು, ಕ್ಲೋಸ್ ಆಗಿಬಿಡ್ತು, ಇಲ್ಲ ನೆಕ್ಸ್ಟ್ ಟೈಮ್ ಮಾಡೋನು ಅಂತ ಈ ಥರ ಮಾಡ್ತಾರೆ. ಸಾಕಾಗ್ತೈತೆ ನನಗರೆ. ಅಟ್ಲೀಸ್ಟ್ ಈಗೇನೂ ಇಲ್ಲ ಹಿಂಗೆ ಬರ್ತಿರ್ತಾವೆ ಅಂದಮೇಲೆ ಹಿಂಗರೆ ಮಾಡ್ಬೋದಂತ ನಾನು ಅನ್ಕೋತೀನಿ. ಬಟ್ ಕ್ಯಾನ್ಸಲ್ ಆಗಲಿ. ನಾಳೆ ಒಂದು ಶೂಟ್ ಐತಿ, ಜ್ಯುವೆಲರಿ ಶೂಟ್, ಇಲ್ಲೇ ಬೆಳಗಾವದಾಗ ಐತ್ರಿ. ಅದನ್ನು ಮಾಡ್ಬೇಕೀಗ ನಾಳೆ. ಒಂದು ಕ್ಯಾನ್ಸಲ್ ಆದಮೇಲೆ ಒಂದು ಬರ್ತೈತಿ, ಬಟ್ ಕಾಯ್ಬೇಕಷ್ಟೆ, ತಾಳ್ಮೆ ಇರಬೇಕು. ಇರಲಿ, ನಡಿತೈತಿ. ಇದೇನು ಹೊಸದಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇನೆ ನಾನು. ಇವಾಗ ಹಣ್ಣು ಕಟ್ ಮಾಡ್ತೀನಿ. ಇವಾಗ ಹಾಕತ್ತೀನಿ ರೀ. ಸುರೇಶ್ ಅವರೇ, ನಿಮಗೊಂದು ಕೆಲಸ. ಸಕ್ಕರೆ ತೊಗೋಬೇಕ್ರಿ ನಿಮ್ಮ ಮೇಲೆ ಎದ್ದು. ಸ್ವೀಟ್ ಐತಿ ಇದು ಹಣ್ಣು ಆ್ಯಕ್ಚುಲಿ, ಬಟ್ ಸ್ವಲ್ಪ ಸಪ್ಪು ಮೇಲೆ ಸ್ವೀಟ್ ಐತಿ, ಅದ್ರ ಸಲುವಾಗಿ ಸಕ್ಕರೆ ಹಾಕ್ಬೇಕಾಗ್ತದೆ. ಇಷ್ಟ ಹಾಲು ಹಾಕೋನು, ಯಾಕಂದ್ರೆ ಮತ್ತು ಬೇಕಾದಷ್ಟು ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ಸಕ್ಕರೆ ಕೊಡಲ್ಲ. ಸಕ್ಕರೆ ತರಬೇಕು. ಇದಿಷ್ಟು ಅರ್ಧ ಇಟ್ಬಿಡಿ, ಹಾಕ್ಬಿಟ್ಟು ನಾವೇನು ಚೆನ್ನಾಗಿ ಇಷ್ಟು ನೋಡ್ರಿ. ಈಗ ಇಷ್ಟು ಹಾಕೋತೇನೆ, ಜಾಸ್ತಿ ಬ್ಯಾಡ್ ನಮಗೆ. ಒಂದೇ ಸಲ ಹಾಕೋದು ಇಷ್ಟು, ಜಾಸ್ತಿ ಸ್ವೀಟ್ ಬೇಡ, ಯಾಕಂದರೆ ಎಲ್ಲ ಸ್ವೀಟ್ ಆಲ್ರೆಡಿ.
ಫಸ್ಟ್ ಟೈಮ್ ಜ್ಯೂಸರ್ ಒಳಗೆ ಜ್ಯೂಸ್ ಮಾಡಾಕ್ತೀವಿ. ಜ್ಯೂಸ್ ಅಂಗಡಿ ಒಳಗೆ ಹಿಂಗೆ ಕಾಣಿಸ್ತೈತಿ. ಇಷ್ಟು ಗಟ್ಟಿನೂ ಬೇಡ, ಅದ್ರ ಸಲ ಇನ್ನ ಹಾಲು ಹಾಕೋಬೇಕು. ಹಸಿ ಹಾಲು ಹಾಕೊಳತ್ತೀನಿ ರೀ. ಸೊ ನೋಡ್ರಿ, ಶಿಖರ್ನಿಗೆ ಐತಿ ಅದು. ಇಷ್ಟು ಸಾಕು. ಇನ್ನೊಂದು ಈಟ್ ಸಕ್ಕರೆ ಹಾಕೋತೀನಿ. ಯಾಕಪ್ಪ ಅಂತಂದ್ರೆ ಹಾಲು ಸಪ್ ತವೆ ಅದ್ರ ಸಲುವಾಗಿ. ಹಾಂ, ಶಾಣೆ ಆಗಿತ್ಲ ಹುಡುಗ, ತಿಳ್ಕೊಂಡೈತಿ. ಸ್ವಲ್ಪ ಕಸ ಕಾಲಾಗ ನೋಡ್ಕೊಂಡು ನೋಡ್ರಿ. ಸ್ಟಾರ್ಟ್. ಇವಾಗ ಇದಾಗೈತ್ರಿ. ಇವಾಗ ಗ್ಲಾಸಿಗೆ ಹಾಕೋಣಂತ. ಸಾಕ ನಿಂಗೆ ಇಷ್ಟ? ಬಾಯಿ ಐತಿಲ್ಲ, ತಿನ್ನೋದು ಬರೀ ತಿನ್ನೋದು. ಪಚ್ ಪಚ್ ಮಾಡ್ತಾನಲ್ಲಿ. ಇವಂಗ ಈ ಥರ ಪಲ್ಪ್ ಮ್ಯಾಲ ಹಾಕ್ಬಾರ್ದು. ಹೇಳತ್ತೇನೆ ಇವಂಗ ಈ ಥರ ಪಲ್ಪ್ ಮ್ಯಾಲ ಹಾಕ್ಬಾರ್ದಂತ. ಸೊ ಅದ್ರ ಸಲುವಾಗಿ ನಾ ಹಾಕೋತೀನಿ. ನನಗೆ ಭಾಳ ಇಷ್ಟ ಈ ಥರ. ಈಗ ಹಿಂಗ ಬಾಡಮಿ ಹಾಕೋಣ. ಏನು ಅನ್ಸತೈತಿ ಹೇಳ? ಏನಿಲ್ಲ, ತಂಪಿದ್ರೆ ಚಲೋ ಅನಿಸುತ್ತೆ. ಯಾಕೊತ್ತು ಗರಂ ಭಾಳ ಐತೆ, ಅದ್ರ ಸಲುವಾಗಿನ ಜ್ಯೂಸ್ ಮಾಡಿದ ಅದು ಕೋಲ್ಡ್ ಇರೋದಿಲ್ಲ, ಅದ ನಾರ್ಮಲ್ ಆಗಿರ್ತೈತಿ. ಅದ ಬಿಡಿ ರಿಯಾಕ್ಷನ್ ನೋಡ್ರಿ. ನೋಡ್ರಿ ಬೆವರು ಸುರಿ ಆಗ್ತೈತೆ ಅದ್ರ ಸಲ. ಈಗ ನನಗೂ ಕೋಲ್ಡ್ ಇದ್ರೆ ಕುಡಿಯಾಕೆ ನಟ ಮಜಾ ಅನಿಸ್ತೈತಿ. ಅದನ್ನ ಇದು ನಾರ್ಮಲ್ ಇರತ್ತೆ ಸ್ವಲ್ಪ. ಎಷ್ಟು ಸಲ ಹೇಳ್ತೀನಿ ಅದನ್ನ ರಿಪೀಟ್. ಇವಾಗ ನನಗೂ ಗೋಡಂಬಿ ಹಾಕೋತೀನಿ ರೀ. ಒಂದೀಟ್ ಹಾಕೋತೀನಿ. ಇವಾಗ ಒಂದೀಟ್ ಹೆಚ್ಚಿಗೆ ಹಾಕ್ತೀನಿ. ಅಂದರೆ ಒಂದೊಂದು ಸಿಟ್ಟು ತೊಗೊಂಡಾಕು ಬಾಯಿಗೆ ಸಿಗಲಿ ಆ್ಯಂಡ್ ಬಾಯಿಗೆ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಅವ್ಗೆ ಹಾಕಿದ್ದೀನಿ. ಈಗ ನಾ ಹಾಕೋತೀನಿ. ಆ್ಯಂಡ್ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಇವ್ನು ನೋಡಿ ಹೇಳಿ ಪೈಲ. ನಿಂದು ಹೆಂಗಾದರೂ ಆಗೈತಿ ಹೇಳಿ, ಹಂಗೆ ಟೇಸ್ಟ್ ನೋಡಿ. ಟೇಸ್ಟ್ ಮಾಡಿ ಚಲೋ ಐತಿ, ಮಸ್ತ್ ಆಗೈತಿ. ಸಕ್ಕರೆ ಅಲ್ಟಿಮೇಟ್ ಆಗೈತಿ. ಸಕ್ಕರೆ ಪರ್ಫೆಕ್ಟ್. ನೀವು ಮಾಡಿರೋದ್ರಿಂದ ಎಲ್ಲ ಪರ್ಫೆಕ್ಟ್ ಆಗ್ತೈತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಹಂಗೆ ಕಣ್ಣು ನೋಡೋದು ಸುಳ್ಳು ಇಲ್ಲಕ್ಕ, ಹೆಂಗೆ ಮಾಡೋದು ನನಗೆ ಗೊತ್ತಿತ್ತು. ಬ್ಯಾಕ್ ಕ್ಯಾಮ್ರಾ ಚಲೋ ಐತೆ. ಹಾಂ, ಕೋಲ್ಡ್ ಇದ್ದೀರ? ಕೋಲ್ಡ್ ಇರ್ಬೇಕಾರೆ ಫ್ರಿಜ್ ಇಲ್ಲಲ್ಲ, ಫ್ರಿಜ್ ತರಬೇಕು. ಸೂರ್ಯ ತೊಗೊಂಬರ್ತಾನೆ ಫ್ರಿಜ್ ಸರ್. ತರ್ತೀನಿ ತಗೊಂಬರ್ಲಿ. ಇಲ್ಲ ನೋಡೋಣ, ನಾವೇ ತರಬೇಕು. ನಾವೇ ತರ್ಕೊಂಬರ್ತೀನಿ. ಏನಾಗ್ತೈತೆ ನೋಡೋಣ. ಅಂದ್ರೆ ಏನು ಹೇಳಿದ್ರೆ ಈಗ ನಾನು ಅದು ಏನಿಲ್ಲ, ಈಗ ಅಕ್ಕಿ ಕುಡ್ ಟೇಸ್ಟ್ ಮಾಡ್ತಾಳ ಅಷ್ಟ. ವಾಟ ಜೊಂದು ಕೊಡ್ತಾಳ. ನೀ ಅಂತೂ ಕೇಳಂಗಿಲ್ಲ ಸರಿ. ಅಟ್ಲೀಸ್ಟ್ ಅವ್ರಾದ್ರೂ ಕೇಳ್ತಾರೆ ನನ್ನ. ಓಕೆ ಓಕೆ ಓಕೆ. ರಿಯಾಕ್ಷನ್ ಹಿಂಗೆ ಬರ್ತೈತಿ ಈಗ. ಮಸ್ತ್. ಒಂದು ಸಕ್ಕರೆ ನುಣ್ಣಾಗಬೇಕಿತ್ತಲ್ಲ ಇನ್ನು. ಮಾಡ್ಕೊಂಡು ಹೆಂಡತಿ ಏನ ಮಾಡಿಕೊಟ್ರು ಚಂದಾಗಿನ ಅಂತ ಹೇಳ್ತು ಬರೀ. ಇಲ್ಲಪ್ಪ ಅಂತಂತೂ ನೀವು ಆ ಮುಖದಾಗ ಕಳೆ ಕಾಣ್ತಿಲ್ಲ. ದೇವ್ರ ಬಲ್ಲ ಅದ್ರ ಸಲುವಾಗಿ ಏನೂ ಮಾಡಿದ್ರು ಚಲೋ ಇದು ಅಂತ ಹೇಳೋದ ನಮ್ಮ ಗಂಡು ಮಕ್ಕಳ ಲಕ್ಷಣ ಆಗೈತಿ. ಫ್ರಂಟ್ ಕ್ಯಾಮ್ರಾ ಚಲೋ ಐತೆ ಅನ್ನೋದೇ ಬ್ಯಾಕ್ ಕ್ಯಾಮ್ರಾ ಇಲ್ಲ, ಹಂಗೇನಿಲ್ಲ. ನಾನು ಹೆಂಡತಿ ಎಲ್ಲ ಚಲೋ ಮಾಡ್ತಾಳೆ. ಅಡುಗೆ ಆಕಿ ಮಾಡೋದೆಲ್ಲ ಪ್ರತಿಯೊಂದು ಕರೆಕ್ಟ್ ಮಾಡಿರ್ತಾಳೆ. ಮಸ್ತ್. ಆಕಿನ ಕೈ ರುಚಿ ತಿನ್ನತ್ತಲ್ಲ, ನಾ ಭಾಳ ಪುಣ್ಯವಂತ.
ಓಕೆ ಹ್ಞೂ ಕುಡಿ ಇದನ್ನ ಕೇಳ್ತಾರೆ ಮಾತು ತಪ್ಪಿರ್ಬೇಕಿಲ್ಲ ಆಗಲಿ ಸರ್ ಇಲ್ಲಿ ಹುಡುಗ ಕುಡಿಯೋಕ್ಕಾಗದಕ್ಕೆ ಅದ್ರ ಸಲುವಾಗಿ ಮ್ಯಾಲ ಜೀನ್ ತುಪ್ಪ ಕುಡಿಯೋದಾಳ ನನಗೆ ನನ್ನ ಮ್ಯಾಲ ಪ್ರೀತಿದ್ರೆ ಎಲ್ಲ ಕುಡಿದು ತೋರ್ಸಂದ್ರು ಅದ್ರ ಸಲುವಾಗಿ ಅವ ಏನ್ ಹೇಳ್ದ ಕ್ಯಾಮ್ರಾ ಮುಂದ ಚಲೋ ಐತಿ ಅಂದ ಆಮೇಲೆ ಇದು ನಮ್ಗೆ ಸಾಕಿದೀವಿ ಇನ್ನೂ ಕುಡಿ ಗಿಡ್ಡಿ ಅಂತಂದ ಇವ್ ಇವ್ ಇದ್ರ ಏನೋ ಅಂತಾರಲ್ಲ ಇದು ಆನಿ ಹಲ್ಲಿದ್ದಂಗ ಒಳಗ ಇಲ್ಲೇ ವಿಚಾರ ಮಾಡ್ರಿ ಪ್ರೀತಿ ಹೋಗಿ ಎಲ್ಲ ಕುಡಿ ಅಂತ ನಾನು ಕುಡ್ಕೇಸ್ ನಾ ಎಲ್ಲ ಕುಡ್ದೆ ಅಷ್ಟು ಚಲೋ ಆಗಿತ್ತಪ್ಪ ಅಂತಂದ್ರೆ ಜೇನು ತುಪ್ಪ ಯಾಕೆ ಹಾಕೋತಾಳ ಈ ಜೇನು ತುಪ್ಪ ಹಾಕಿದ್ರೆ ಏನೈತಿ ಸ್ವೀಟ್ ಕಮ್ಮಿ ಅನ್ಸಾಯ್ತು ನನಗೆ ಇಲ್ಲಿ ಹುಡುಗ ಮುಖ ಹಂಗೆ ಮುಕ್ಕಾತ ಪದ್ಧತಿ ತಿಳಿಸ್ರೆ ಮುಖಾತ ಹಂಗೆ ನೀವು ಹೆಂಗೆ ಮನೆ ಮಾಡ್ಕೊಂಡು ಕುಡಿದ್ರಿ ಮಸ್ತ್ ಇರ್ತೈತಿ ಒಂದು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಒಂದು 10 ಈಗ ಬೇಸಿಗೆ ಕಾಲದಾಗ ಒಂದು 10 ರೂಪಾಯಿ ಕಷ್ಟ ಗ್ಲಾಸ್ ಅದಾವೆ ಹೋಗಿ ಹೊರಗಡೆ ಕುಡೀರಿ ಮನೆ ಮಾಡಕ್ಕೆ ನಿಂತ್ಕೊಂಡು ಯಾವಾಟಾಗಿ ಹೋಗ್ರಿ ಸೊ ಗೈಸ್ ನನ್ನ ಎಫರ್ಟ್ಸಿಗೆ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಂದರೆ ನಾ ಅಂತಿ ನಾನು ಚಲೋ ಐತೆ ಸ್ಟಾರ್ಟಿಂಗ ಅದಕ್ಕೆ ನಾವು ಕೊಡ್ತೀನಿ ಇಲ್ಲ ಇಲ್ಲ ಸುಳ್ಳು ಸುಳ್ಳು ಇರ್ಲಿ ಥ್ಯಾಂಕ್ ಯು ಕುಡ್ದಿಲ್ಲ ಹೊಟ್ಟೆ ಗೊತ್ತಿಲ್ಲ ನೋಡ್ರಿ ಅಸಲಿ ಮುಖ ಅಸಲಿ ಮುಖ ನಂದು ಯಾವತ್ತೂ ನೋಡ್ಯಾರ ನೀನ ಕ್ಯಾಮ್ರಾ ಮಾಡ್ಕಲ್ಲ ಚಲೋ 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 ಮಾಡ್ಕೊಂಡು ಕುಡ್ರಿ ಅಂದ್ರೆ ಆಮೇಲೆ ಇದೇ ಸಾಕಾಗ್ತು ಹೋಗಿಡಿ ನನಗೆ ಯಾರು ಅನ್ಸಾದಿದ್ವಿ ಅಂತ ಇಟ್ಕೊಂಡ ಹೆಂಗಿದೆ ಅಂದ್ರೆ ನಾ ಗೋಮುಖ ಅಂದ್ರೆ ನಾ ಆಕಳ ವ್ಯಾಘ ಅಂದ್ರೆ ಹುಲಿ ಖರೆ ಮಾಡ್ತಾರೆ ಸರಿ ಸೊ ಗೈಸ್ ಹಳೆ ವಿಡಿಯೋಸ್ ನೋಡ್ರಿ ಎಲ್ಲಾರು ಗೊತ್ತಾಕೈತಿ ಯಾರು ಹೆಂಗ ಏನು ಅಂತೇಳಿ ಇಲ್ಲಿ ಹಿಂಗೆ ಏನಂತಾರ ಹಿಂಗೆ ಒರೆಸ್ಕೊತೀವಿ ಅಷ್ಟೇ ಹಂಗಲ್ಲದ ಈ ಸೈಡ್ ಕೇಳಿ ಈ ಸೈಡ್ ಬಿಡ್ತೇವೆ ಇದು ಹಿಂಗೆ ಹೊಸ ಅಂದ್ರೆ ನೀವೇನಾದ್ರೂ ನಮಗೆ ಹತ್ತಿಲ್ಲ ಅಂತ ಹಿಂಗೆ ಒರೆಸ್ಕೊತೇವೆ ಅಂತ ಹೇಳಿ ಕೇಳಿಸಿಲ್ಲ ಅಂತ ಮಾಡ್ಕೋಬೇಕು ನಿನ್ನ ಹೇಳಿದ್ ಯಾವತ್ತರ ಏನಾರ ಕೆಲ್ಸಕ್ಕೆ ನೋಡ್ರಿ ಬರೇ ನನ್ನ ಬಗ್ಗೆ ತಿಡ್ಡ ಮಾತಾಡಿ ಯಾವತ್ತಿ ಒಂದು ದಿನ ನನ್ನ ಸಪೋರ್ಟ್ ಕಟ್ಕೊಂಡು ಮಾತಾಡಿದ್ದ ಇಲ್ಲ ನನ್ನ ಹೆಂಡತಿ ಭಾಳ ಚಲೋ ಅದಾಳ್ರಿ ನನ್ನ ಹೆಂಡತಿ ಆಕಿ ಮಾಡೋ ಅಡಿಗೆಲ್ಲ ಇಷ್ಟ ಆಗೈತ್ರಿ ನನಗೆ ಮತ್ತು ಮನಸ್ಸೇ ಹೇಳ್ಬೇಕಾದ್ರೆ ಬೇಕಾ ಬಿಟ್ಟು ಹೇಳುವಂಗೆ ಇರಬಾರ್ದು ಇರಲಿ ನಾ ಮಾಡಿದ ಒಬ್ರದ್ದು ಹೊಟ್ಟಿ ತುಂಬಿದ್ರೆ ಸಾಕು ನಾನು ಥ್ಯಾಂಕ್ಸ್ ಬಾಯ್ ಗೈಸ್ ನೀವ ಅಂತೀರಿ ಟೇಸ್ಟ್ ಹೆಂಗಾಗೈತಿ ಹೇಳಿ ಹೆಂಗಾಗೈತಿ ಹೇಳ್ರಿ ಅದ್ರ ಸಲ ಏನೋ ಟೇಸ್ಟ್ ಹೆಂಗಾಗೈತಿ ಅಂತ ಹೇಳ್ಬೇಕಲ್ಲ ಇನ್ನೊಂದು ಹೇಳೋದು ಮಾತಾಡೋದು ಜೇನುತುಪ್ಪ ಏನಾಟ ಹಾಕ್ಲಿ ಸಾಕ್ರಿ ಗೈಸ್ ಈಗ ತಿನ್ನಕ್ ಬಿಡ ಅಂತ ಹೇಳ್ರಿ ನಾನು ತೋರಿಸ್ಲಿ ನೀ ಏನು ತಿನ್ನ ಆಯ್ತು ಗೈಸ್ ಬಾಯ್ ಇನ್ನೊಂದ್ಸಲ ಹೇಳು ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡು ಐ ಗೋ ಆ್ಯಂಡ್ ಕಮ್ ಮುಂದೆ I will go and then come in to something. I go and come ಅನ್ನಾಗತ್ತ ನೀವು I go and come Okay. I will make ದೊಡ್ಡ ಮೆಣಸಿನಕಾಯಿ ಪಲ್ಯ ಕ್ಯಾಪ್ಸಿಕಮ್ ಪಲ್ಯ You take care. I will come. What? You take care? You ready to the food? I will eating now. ನಾವು ಅಲ್ಲ ಲೇಟರ್ ಆನ್ ಪರ್ಫೆಕ್ಟ್ ಇಂಗ್ಲೀಷ್ ಅಂತ್ರಿ ಇದು ಯಾರಿಗೆ ಈ ಥರ ಪರ್ಫೆಕ್ಟ್ ಇಂಗ್ಲೀಷ್ ಬರ್ತೈತಿ ಕಮೆಂಟ್ ಮಾಡಿರಿ ಇವಾಗ ಸೂರ್ಯ ಬಾಡಿಗೆ ಐತಂತ ಹೋದ್ರಿ ಮಂದಿನ ಕರಿಯಾಕ ಅತ್ತ ಮನೆಗೆ ಹೋಗಿ ಬರ್ತಾನವ ಅದ್ರ ಸಲುವಾಗಿ ಈಗ ಪಲ್ಯ ಮಾಡ್ತೇವೆ ಆ್ಯಂಡ್ ಪಲ್ಯ ಮಾಡ್ತೇವೆ ಅನ್ನತ್ತೇನೆ ಚಹಾ ಮಾಡು ಅಂತಂದ್ರೆ ಚಹಾ ಮಾಡೀನಿ ಚಹಾ ಏನು ಆಮೇಲೆ ಬಂದು ಕುಡಿತಾನು
ಈಗ ಅನ್ನ ಐತಿ, ಸಾರು ಐತಿ, ದೆನ್ ಪಲ್ಯ ಎಷ್ಟು ಮಾಡ್ತೀನಿ, ಪಲ್ಯ ಬೇಕಂತ ಅವಂಗೆ ಅದ್ರ ಸಲ ಪಲ್ಯ ಮಾಡ್ತೀನಿ. ಈಗ ಡೊಣ್ ಮೆಣಸಿನ್ಕಾಯಿ ಪಲ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬರ್ತೈತಪ್ಪ ಅಂದ್ರೆ Q&A ವಿಡಿಯೋ ಬರ್ತೈತಿ. ಸೇ ಏನತ್ತೀನಿ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಗೈಸ್. ಅಷ್ಟೇ. ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್.